ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ಮಾಡಲು ಮೊದಲಿಗೆ ಗೆಣಸನ್ನು ಚೆನ್ನಾಗಿ ನೀರಲ್ಲಿ ತೊಳೆದುಕೊಳ್ಳಬೇಕು. ನಾನು ಚಿಕ್ಕದಾಗಿ ಅಂದರೆ ತುಂಬ ದೊಡ್ಡದಿರುತ್ತಲ್ವ, ಒಂದು ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀರಲ್ಲಿ 2 ನಿಮಿಷ ನೆಂದ ನಂತರ ಕೈಯಿಂದ ಚೆನ್ನಾಗಿ ಈ ಥರ ಉಜ್ಜಿಬಿಟ್ಟು ತೊಳೆದ್ರೆ ಅದರದ್ದು ಮಣ್ಣೆಲ್ಲ ಚೆನ್ನಾಗಿ ಹೋಗಿಬಿಡುತ್ತೆ. ನೀರು ತುಂಬ ಗಲೀಜಿರುತ್ತೆ, ಅದನ್ನೆಲ್ಲ ತೆಗೆದು ಕುಕ್ಕರಲ್ಲಿ ತುಂಬ ನೀರು ಹಾಕಬೇಕು. ಸೊ ಅಗ್ಲನ್ ಕುಕ್ಕರ್ ಇದ್ದರೆ ಇನ್ನೂ ಬೆಟರು. ಅಂದಾಜು ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವೀಟ್ ಕ್ವಾಂಟಿಟಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೋದು. ಆರ್ಗ್ಯಾನಿಕ್ ಬೆಲ್ಲ ಆದರೂ ಹಾಕ್ಕೋಬೋದು, ಈ ಥರ ವೈಟ್ ಬೆಲ್ಲನ ಹಾಕ್ಕೊಂಡು ಸುಮಾರು ನಾನು 4ರಿಂದ 5 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ನಿಮಗೆ ತುಂಬ ಮೆತ್ತಗೆ ಬೇಡಪ್ಪ ಅಂದರೆ 3 ವಿಸಿಲ್ ಹೊಡ್ಸ್ಕೊಬೋದು. ನಾನು 5 ವಿಸಿಲ್ ಹೊಡ್ಸ್ಕೊಂಡಿದ್ದಕ್ಕೆ ಈ ಥರ ಮೆತ್ತಗಾಗಿದೆ. ಇವಾಗ ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಒಂದೊಂದೇ ತೆಕ್ಕೊಂಡು ಅದನ್ನು ಸಿಪ್ಪೆ ತೆಕ್ಕೋಬೇಕು. ಇವಾಗ ತುಂಬ ಬಿಸಿ ಇದೆ. ಈ ನೀರನ್ನು ಸಹ ನಾವು ಯಾವುದಾದ್ರೂ ಸಾರಿಗೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ತೆಗೆದುಬಿಡ್ಬೋದು. ಇವಾಗ ಇದನ್ನು ತೆಗೆದುಬಿಟ್ಟು ಇದು ಗೆಣಸನ್ನು ಮಾಡ್ಕೋಬೋದು. ಇದನ್ನು ಬರೆದು ಹೀಗೇನು ತಿನ್ಬೋದು, ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು, ಊಟದ ಜೊತೆಗೂ ತೊಗೋಬೋದು, ಲಂಚ್ ಬಾಕ್ಸಿಗೂ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಅನುಕೂಲ ಆಗಿರುತ್ತೆ. ಟೇಸ್ಟಿ ಆದಂಥ ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ರೆಡಿ ಟು ಈಟ್.